ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀ ಆನಂದ ಚಿತ್ತ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹೈಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಶ್ರೀ ರಾಘವೇಂದ್ರೋ ಹರಿಪಾದ ಕಂಜಃ ನಿಷೇವಣ ಲಬ್ಧ ಸಮಸ್ತ ಸಂಪತ್. ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ನಮ್ಮ ಕ್ಷೇತ್ರಾಭಿಮಾನ ದೇವತೆಗಳ ವಿಶೇಷವಾಗಿರ್ತಕ್ಕಂಥ ಜ್ವಾಲಾಭವರ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯಪ್ರಾಣ ದೇವರು, ವಿಶೇಷವಾಗಿ ರಾಯರ ಮುಕ್ತಿಕಾ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರ ಮೂರೂ ಮೂರ್ತಿಗೆ ಇರ್ತಕ್ಕಂಥ 48 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹ ಮಾಡ್ತಕ್ಕಂಥ ಇಂಥ ಚಾಲ ನೋಡ್ತಕ್ಕಂಥವರಿಗೆ ರಾಯರು ಯಾವ ರೀತಿಯಾಗಿ ಸಂತಾನ ಭಾಗ್ಯವನ್ನು ಕೊಡ್ತಾರೆ. ಸಂತಾನ ಸಂಪತ್, ಪರಿಶುದ್ಧ ಭಕ್ತಿ, ವಿಜ್ಞಾನ ವಾಕ್ಪಾಶುಪಾಠವಾದಿ ದತ್ವಾ ಶರೀರೋ ಸಮಸ್ತ ದೋಷ ಅತ್ವಾಸನೋ ವ್ಯಾಗುರು ರಾಘವೇಂದ್ರ. ನಮ್ಮ ಗುರುಗಳಾಗಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು 8 ವರ್ಷ, 14 ವರ್ಷ, 10 ವರ್ಷ, 9 ವರ್ಷ ಈ ಥರ ಎಲ್ಲವೂ ಸಮಸ್ಯೆ ಆಗ್ತಾ ಇರುತ್ತೆ. ಮತ್ತು ಎಲ್ಲವೂ ರಾಯರು ಎಲ್ಲ ವಸ್ತುಗಳನ್ನು ಕೊಡ್ತಾ ಇರ್ತಾರೆ. ಪ್ರತಿ ತಿಂಗಳಲ್ಲಿ, ಪ್ರತಿ 3 ತಿಂಗಳು 6 ತಿಂಗಳಲ್ಲಿ ನಮಗೆ ಗರ್ಭ ಕೂತ್ಕೊಳ್ಳುತ್ತೆ. 2 ತಿಂಗಳಾಗಿದ್ದ ತಕ್ಷಣ ತಿರ್ಗಿ ಅವಾಶನ ಆಗುತ್ತೆ. ಈ ಥರ ಎಲ್ಲ ಸಮಸ್ಯೆಗಳು ಕೇಳ್ತಾ ಇದ್ದೀರಾ. ಈ ಸಮಸ್ಯೆಗಳಿಗೆ ಪರಿಹಾರ ಏನು? ಈ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳಕ್ಕೋಸ್ಕರವಾಗಿ ಭಗವಂತ ರಾಯರಿಗೆ ನಾವು ಏನು ಮಾಡೋದು ಅನುಕೂಲ ಆಗುತ್ತೆ? ರಾಯರು ಇದ್ದಾರೆ, ಇಲ್ಲ ಅಂತೆಲ್ಲ. ರಾಘವೇಂದ್ರ ಸ್ವಾಮಿ ಇರೋದಕ್ಕೋಸ್ಕರ ನಾವಿದ್ದೀರಲ್ವಾ, ಅದಕ್ಕೋಸ್ಕರವಾಗಿ ರಾಯರ ಸ್ತೋತ್ರವನ್ನು ಮತ್ತೆ ವಾಯುದೇವರ ಒಂದು ಸ್ತೋತ್ರವನ್ನು ಪಠನೆಯನ್ನು ಮಾಡಿ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಆರೋಗ್ಯ ಸಮಸ್ಯೆಗೋಸ್ಕರವಾಗಿ ಜನ್ಮಾದಿ ವ್ಯಾಪ್ತಿಪಾದಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾಣಾಂ ಅಗ್ರಾಣಾಂ ಅರ್ಪಕಾಣಾಂ ಚಿರಮುತಿ ಚಚಿತ ನಂದ ಸಂದೋಹತಾನಾಂ ಏತೇಷಾಂ ಏಷದೋಷ ಪ್ರಮಿಷಿತ ಮನಸ ದ್ವೇಷಿಣಾಂ ದೂಷಕಾಣಾಂ ದೈತ್ಯಾನಾಂ ಆರ್ತಿಮಂದೈ ತಮಸಿ ವಿದತಾಂ ಸಂಸ್ಥವೇ ನಾಭಿಸಕ್ತಃ. ಮುಖ್ಯಪ್ರಾಣ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ವಿಶೇಷವಾಗಿ ಮಾಡಿರ್ತಕ್ಕಂಥ ನಮ್ಮ ತ್ರಿವಿಕ್ರಮ ಪಂಡಿತಾಚಾರ್ಯ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹರಿವಾಯುಸ್ತುತಿಯ ಒಂದು ಪಠಣೆಯನ್ನು ಮಾಡಿ ವಾಯುದೇವರಿಗೆ ಒಂದು ಅಭಿಷೇಕವನ್ನು ಮಾಡಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಅಭಿಷೇಕವನ್ನು ಮಾಡಿದಾಗ, ಯಾವ ಅಭಿಷೇಕ? ಸಂತಾನದಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ನಮಗೆ? 3 ತಿಂಗಳಾಗಿದೆ, ನಿಂತ್ಕೊಳ್ತಾ ಇಲ್ಲ. 4 ತಿಂಗಳಾಗಿದೆ, 5 ತಿಂಗಳಾಗಿದೆ, ಎಲ್ಲ ಹೋಗ್ತಾ ಇದೆ. ತುಪ್ಪದ ಅಭಿಷೇಕವನ್ನು ಮಾಡಿ, ತುಪ್ಪದಿಂದ ತಂದಿರ್ತಕ್ಕಂಥ ತುಪ್ಪ ಅಂದರೆ ಮಾಮೂಲಿ ತುಪ್ಪ, ನಂದಿನಿ ತುಪ್ಪ ಅಂತ ಬರುತ್ತಲ್ಲ, ಮನೆಯಲ್ಲಿ ಮಾಡಿರ್ತಕ್ಕಂಥ ತುಪ್ಪ, ಹಸುವಿನ ಬೆಣ್ಣೆಯ ತುಪ್ಪ, ಆ ತುಪ್ಪದಿಂದ ಅಭಿಷೇಕವನ್ನು ಮಾಡಿದಾಗ ಮುಖ್ಯಪ್ರಾಣ ದೇವರಿಗೆ, ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳಿಗೆ ಆ ಅಭಿಷೇಕವನ್ನು ಮಾಡಿದಾಗ, ಆ ಅಭಿಷೇಕದ ತುಪ್ಪವನ್ನು ನೀವು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ದೇಹದಲ್ಲಿ ಯಾವ ಯಾವ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತಂತೆ. ಆ ತುಪ್ಪದಲ್ಲಿ ಅಷ್ಟು ಬಲ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಬೆಣ್ಣೆ ಕಾಸಿದ ತುಪ್ಪ, ಚಿನ್ನದ ಹರಿವಾಣದಲ್ಲಿ ಭೋಜನ, ಗಂಧ ಮಹಿಮ ನಿನ್ನ ಕರುಣೆ ತಪ್ಪಿದ ಮೇಲೆ ಕದನಕ್ಕೆ ಬಾಯ ಪಿಡಿಸುವೆಯೋ. ಅವನ ಮಹಿಮೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಯಾವಾಗಿರೋದಿಲ್ಲೋ ಅವಾಗೆಲ್ಲ ಹೊಟ್ಟೋಗುತ್ತಂತೆ. ಅವರ ಅನುಗ್ರಹ ಬೇಕು ಅಂದರೆ ನನ್ನ ದೇಹದಲ್ಲಿ ನನ್ನ ಇರ್ತಕ್ಕಂಥ ಎಲ್ಲ ದೇವತೆಗಳಿಗೆ, ನವಗ್ರಹ ದೇವತೆಗಳಾಗಿರ್ಬೋದು, ಎಲ್ಲ ದೇವತೆಗಳು ದೇಹದಲ್ಲಿರುತ್ತೆ. ಆ ದೇಹವನ್ನು ಶುದ್ಧಿ ಮಾಡೋಕ್ಕೋಸ್ಕರವಾಗಿ ಈ ಜೇನು ತುಪ್ಪ, ಮಾಮೂಲಿ ತುಪ್ಪವನ್ನು ಅಭಿಷೇಕವನ್ನು ಮಾಡಿ
ವಾಯುದೇವರಿಗೆ ಅಭಿಷೇಕವನ್ನು ಮಾಡಿರ್ತಕ್ಕಂಥ ರಾಯರಿಗೆ ಅಭಿಷೇಕವನ್ನು ಮಾಡಿ ಅದನ್ನು ಸ್ವೀಕಾರವನ್ನು ಮಾಡಿದಾಗ ನಮಗೆ ಎಲ್ಲವೂ ಕಷ್ಟವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂತಾನ ಭಾಗ್ಯವನ್ನ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರಂತೆ. ಅದಕ್ಕೋಸ್ಕರ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಪಾಠವಾದಿಂ ದತ್ವಾ ಶರೀರೋ ಸಮಸ್ತ ದೋಷ ಅತ್ವಾಸನೋ ವ್ಯಾಗುರು ರಾಘವೇಂದ್ರ ಯತ್ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗಾಘಾದಿತ ಅಸಂಖ್ಯಾಮುತ್ತಮ ಪುಣ್ಯ ಸಂಘ ವಿರಸ ಪ್ರಖ್ಯಾತ ಪುಣ್ಯಾಮಹ ದುಸ್ತಾಪತ್ರಯ ನಾಶನೋ ಭುವಿ ಮಹಾ ಒಂದ್ಯ ಸುಪುತ್ರ ಪ್ರದೋ ಸುಪುತ್ರ ಗಂಡು ಮಗು ಆಗುತ್ತೆ ಹೋಗು ಅಂತ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು. ಯಾವುದೋ ಒಂದಾಗಲಿ ವ್ಯಂಗ ಸ್ಪಂಗ ಸಮೃದ್ಧಿತೋ ಗ್ರಹ ಮಹಾ ಪಾಪ ಸಂಶ್ರಯೇ ಯತ್ಪಾದ ಕಂಜರ ಯತ ಪರಿಪೂಜಿತಾಂಗ ಯತ್ಪಾದ ಪದ್ಮ ಮಧುಮಾನಸ ಮಾನಸಾಯೇ ಯತ್ಪಾದ ಪದ್ಮ ಪರಿಕೀರ್ತನ ಜೀರ್ಣವಾಶ ಸದ್ದರ್ಶನಂ ದುರಿತ ಕಾರಣ ತಾವಭೂತಂ ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮದ್ ಮತವರ್ಧನ ವಿಜಯಿಂದ ಗಲಭ್ಯಸ್ಯ ಸುಧೀಂದ್ರವರ ಪುತ್ರಕ ವಿಜಯ ತೀರ್ಥರ ಶಿಷ್ಯರಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರ ಶಿಷ್ಯರಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಸಂತಾನ ಭಾಗ್ಯವನ್ನು ಕೊಡಿ ಅಂತ ಹೇಳಿದಾಗ ಆ ಗುರುಗಳೇ ನಿಮ್ಮಲ್ಲಿ ಬಂದು ನಿಂತು ರಾಯರಲ್ಲೂ ನಿಮ್ಮಲ್ಲಿ ಬಂದು ನಿಂತು ನಿಮಗೆ ವಿಶೇಷವಾದ ಅನುಗ್ರಹವನ್ನು ಮಾಡ್ತಕ್ಕಂಥವರಾಗ್ತಾರಂತೆ. ಮತ್ತೆ ನಿಮಗೆ ಗರ್ಭ ಕೂತ್ಕೊಂಡಾಗ ವಿಷ್ಣು ಸಹಸ್ರನಾಮ ವಿಶೇಷವಾಗಿ ಪ್ರತಿದಿನ ಪಠನೆಯನ್ನು ಮಾಡಬೇಕು. ಲಲಿತಾ ಸಹಸ್ರನಾಮ, ದೇವರ ನಾಮ ಇಂಥವೆಲ್ಲವನ್ನು ಕೇಳಿದಾಗ ನಾವು ಹಾಡಿದಾಗ ಅಂತ ಮಗನೇ ಹುಡ್ತಕ್ಕಂಥ ಅಂತ ಮಗನಾಗ್ಬೋದು ಹುಡ್ತಕ್ಕಂಥ ಭಾಗ್ಯ ಇರುತ್ತಂತೆ. ಅದಕ್ಕೋಸ್ಕರವಾಗಿ ನಮಗೆ ದೇವರ ಸ್ಮರಣೆಯಿಂದ ನಮ್ಮ ಗುರುಗಳ ಸ್ಮರಣೆಯಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಇಂತಹ ಗುರುಗಳ ಸೇವೆಯಿಂದ ಯಾರು ಮಾಡ್ತೀರಾ, ಯಾರು ರಾಘವೇಂದ್ರ ಅಂತೀರಾ, ರಾಯರ ಸ್ಮರಣೆಯನ್ನು ಮಾಡ್ತೀರಾ, ಯಾರು ರಾಯರಿಗೆ ಹನುಮಂತ ದೇವರಿಗೆ ತುಪ್ಪದ ಅಭಿಷೇಕವನ್ನು ಮಾಡ್ತೀರಾ, ಅವರಿಗೆ ಸಂತಾನ ಭಾಗ್ಯದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ದಾಗ, ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ. 8 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು. ಯಾರೋ ಒಬ್ಬರು ಇದೇ ರೀತಿಯಾಗಿ ಫೋನ್ ಮಾಡಿದ್ರು, 10 ವರ್ಷ ಆಗಿದೆ ಗುರುಗಳೇ, ನನ್ನ ಗಂಡ ಅಕ್ಕಪಕ್ಕ ಇರೋರೆಲ್ಲ ಬೇಕು ಅಂತ ಇದ್ದಾರೆ, ನನ್ನ ಗಂಡ ವಿಶೇಷವಾಗಿ ಬೇರೆ ಬದಿಯೋ ಮಾಡೋಣ ಅನ್ಕೊಂಡಿದ್ದೀನಿ ನಾನೇ ಅಂದರು. ಮಾಡೋದಲ್ಲಮ್ಮ ಮುಖ್ಯ, ನಿನಗೆ ಆಗೋದು ಮುಖ್ಯ. ಏನು ತೊಂದರೆ ಇಲ್ಲ, ಗುರುಗಳು ನಂಬಿದ್ಯಾ, ಆ ಗುರುಗಳು ಯಾವತ್ತೂ ನೀನು ಕೈ ಬಿಡಲ್ಲ. ಬಿಡುವೇನೇನಯ್ಯ ಹನುಮ, ಬಿಡುವೇನೇನಯ್ಯ, ಯಾವತ್ತೂ ನಮ್ಮನ್ನು ಬಿಡೋರಂತ ಹನುಮಂತ ದೇವರು. ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು, ನಾ ಕರ್ತ ಹರಿಕರ್ತ, ನಾ ಪೂಜೆ ಮಾಡ್ತಾ ಇದ್ದೀನಿ ಭಗವಂತ, ನೀನಿಂದು ಮಾಡಿಸ್ತಾ ಇದ್ಯಾ, ಇದು ನೀನೇ ಉದ್ಧಾರ ಮಾಡಬೇಕು, ನೀನೇ ಸಂತಾನ ಕೊಡಬೇಕು, ನೀನೇ ಉದ್ಧಾರ ಮಾಡಬೇಕು ಅಂದಾಗ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನು ಮಾಡಿ, ಗುರುಗಳೇ ಅನುಗ್ರಹವನ್ನು ಮಾಡಿ, ಆ ಗುರುಗಳ ಸೇವೆಯಿಂದ ನಿಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಆರೋಗ್ಯ, ಭಾಗ್ಯ, ಧನ, ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಹಂಸನಾಮ ಖುಷಿಯಾಗಿರ್ತಕ್ಕಂಥ ಹಾಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿರ್ತೀವಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಮಾರತೀಶಾರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ